ಪ್ರಿಂಟಿಂಗ್ ಪ್ರೋಸೆಸ್ ಆದ್ಮೇಲೆ ಬರುವಂತ ಹಂತವೇ ಪ್ರೂಫ್ ಕಾಪಿ ರಿವ್ಯೂ. ಯಾಕೆ ಈ ಪ್ರೂಫ್ ಕಾಪಿ ರಿವ್ಯೂನ ಮಾಡಬೇಕು? ಏನು ಟೈಪ್ ಮಾಡಿರ್ತೀರಲ್ವಾ ನಿಮ್ಮ ಕೃತಿ, ಅದು ಒಂದು ಸ್ಯಾಂಪಲ್ ಪ್ರಿಂಟ್ ಅಂದ್ರೆ ಪ್ರೂಫ್ ಕಾಪಿ ಆಗಿ ಹೊರಗಡೆ ಬರುತ್ತೆ. ಸೊ ಈ ಪ್ರಿಂಟ್ ಮಾಡಿದಾಗ ನಾವು ಮತ್ತೆ ಇದನ್ನ ರಿವ್ಯೂ ಮಾಡಬೇಕು. ಯಾಕಂತ ಅಂದ್ರೆ ಪುಟಗಳ ಸಂಖ್ಯೆ ಕರೆಕ್ಟ್ ಇದೆಯಾ, ಹೆಡರ್ ಅಂಡ್ ಫೂಟರ್ ಕರೆಕ್ಟ್ ಆಗಿದೆಯಾ, ಮಾರ್ಜಿನ್ ಕರೆಕ್ಟ್ ಆಗಿದೆಯಾ, ISBN ಬಾರ್ ಕೋಡ್ ಕರೆಕ್ಟ್ ಆಗಿ ಪ್ರಿಂಟ್ ಆಗಿದೆಯಾ, ಮುಖಪುಟ ಕರೆಕ್ಟ್ ಆಗಿ ಪ್ರಿಂಟ್ ಆಗಿದೆಯಾ, ಈ ಮುಖಪುಟದ ರೆಸಲ್ಯೂಷನ್ ಕರೆಕ್ಟ್ ಆಗಿ ಪ್ರಿಂಟ್ ಆಗಿದೆಯಾ, ಇನ್ನು ಪೇಜ್ ಪುಟಗಳ GSM ಕರೆಕ್ಟ್ ಆಗಿದೆಯಾ. ಸೊ ಈ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಷಯಗಳನ್ನ ನಾವಿಲ್ಲಿ ನೋಡ್ತೀವಿ. ಹಾಗೆ ನನ್ನ ಪುಸ್ತಕಕ್ಕೆ ಟೈಟಲ್ ಸಬ್ ಟೈಟಲ್ ಎರಡೂ ಇದೆ. ಬಟ್ ಟೈಟಲ್ ಪ್ರಿಂಟ್ ಆಗಿದೆ, ಸಬ್ ಟೈಟಲ್ ಪ್ರಿಂಟ್ ಆಗಿಲ್ಲ. ಸೊ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಬರಬಾರ್ದು. ಹಾಗೆ ಫಾಂಟ್ ಸೈಜ್ ನಾವೇನ್ ಕೊಟ್ಟಿರ್ತೀವಿ ಅದೇ ತರ ಶಿಸ್ತಾಗಿ ಪ್ರಿಂಟ್ ಆಗಿದೆಯೋ ಇಲ್ವೋ. ಸೊ ಈ ರೀತಿಯಾಗಿರುವಂತಹ ಸೂಕ್ಷ್ಮ ವಿಚಾರಗಳನ್ನ ನಾವು ಇಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ಕೂಡ ಏನಾಗುತ್ತೆ, ಸೆಲ್ಫ್ ಪಬ್ಲಿಷ್ ಮಾಡೋದಾದ್ರೆ ಅಗೇನ್ ಸೆಲ್ಫ್ ಪಬ್ಲಿಷ್ ರೈಟರ್ ಮತ್ತೆ ಈ ಪ್ರಿಂಟಿಂಗ್ ಹೌಸ್ ಇವರು ಇಬ್ಬರು ಮಧ್ಯೆ ಡಿಸ್ಕಷನ್ ಆಗುತ್ತೆ. ಇನ್ನು ಪ್ರಕಾಶನದ ಮೂಲಕ ನಿಮ್ಮ ಪುಸ್ತಕವನ್ನ ಬಿಡುಗಡೆ ಮಾಡ್ತಿದ್ದೀರಾ ಅಂದಾಗ ಪ್ರಕಾಶಕರು, ಬರಹಗಾರರು ಹಾಗೆ ಪ್ರಿಂಟಿಂಗ್ ಹೌಸ್ ಈ 3 ಜನ ಕೂಡ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡ್ತೀರಾ. ಇನ್ನೂ ಏನಾದ್ರು ಚೇಂಜಸ್ ಬೇಕಾ, ಅಥವಾ ನಿಮ್ಮ ಪುಸ್ತಕ ಮುಖಪುಟ ಏನಾಗಿರುತ್ತೆ ಕಲರು ಲೈಟ್ ಆಗಿ ಪ್ರಿಂಟ್ ಆಗಿರುತ್ತೆ, ಅಥವಾ ಇನ್ನ ಡಾರ್ಕ್ ಬೇಕಾ, ಅಥವಾ ಇನ್ನೂ ಏನಾದ್ರು ಚೇಂಜಸ್ ಮಾಡ್ಬೋದಾ. ಈಗ ಡಾರ್ಕ್ ಶೇಡ್ ಇರುವಂತಹ ಮುಖಪುಟಗಳು ಪ್ರಿಂಟ್ ಆದಾಗ ಕೆಲವು ಟೈಮ್ ಅಷ್ಟು ಚೆನ್ನಾಗಿ ಪ್ರಿಂಟ್ ಆಗಿರಕ್ಕಿಲ್ಲ. ಸೊ ಹಾಗಾಗಿ ಕಲರ್ ಚೇಂಜ್ ಮಾಡ್ಬೋದಾ, ಡಿಸೈನರ್ ಜೊತೆ ಮಾತಾಡಿ. ಸೊ ಈ ರೀತಿ ಸೂಕ್ಷ್ಮ ವಿಚಾರಗಳ ಕುರಿತು ನಾವು ಈ ಪ್ರೂಫ್ ಕಾಪಿ ರಿವ್ಯೂ ಅಲ್ಲಿ ಮಾಡ್ತಾ ಹೋಗ್ತೀವಿ. ಈ ಹಂತ ಹೇಗಪ್ಪ ಅಂತಂದ್ರೆ ಒಂದು ಗ್ರ್ಯಾಂಡ್ ಫಿನಲ್ಗೆ ಹೋಗೋ ಮುಂಚೆ ಪ್ರೀ ಫಿನಲ್